ದಕ್ಷಿಣದ ಗಾಣಗಾಪುರ ದತ್ತಾಂಜನೇಯ ಕ್ಷೇತ್ರ ಒಡಿಯೂರು ಶ್ರೀ ಸಂಸ್ಥಾನಂ ಕಳೆದ ಹಲವಾರು ವರ್ಷಗಳಿಂದ ಸಮಾಜಮುಖಿಯಾದಂತಹ ಚಿಂತನೆಯ ಮೂಲಕ ಹಲವಾರು ಒಂದಷ್ಟು ಸಮಾಜಕ್ಕೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ಮಾಡ್ತಾ ಇದೆ. ಶಿಕ್ಷಣ ಸಂಸ್ಥೆಗಳ ಮೂಲಕವೂ ಕೂಡ ಶಿಕ್ಷಣದ ಒಂದಷ್ಟು ಕೌಶಲ್ಯವನ್ನ ಹೆಚ್ಚಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ಒಂದು ವಿಶೇಷ ವಿದ್ಯೆಯನ್ನ ಕರಗತ ಮಾಡಿಕೊಳ್ಳುವುದಕ್ಕೂ ಕೂಡ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘ ಇದೀಗ ಒಂದು ಹೆಜ್ಜೆಯನ್ನಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಂದ ಆಗುವಂತಹ ಪ್ರಯೋಜನಗಳು ಜೊತೆಗೆ ಈ 10 ದಿವಸಗಳ ತರಬೇತಿಯ ಒಂದಷ್ಟು ವೈಶಿಷ್ಟ್ಯತೆಗಳು ಇವೆಲ್ಲದರ ಕುರಿತಾಗಿ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ. ತಂತ್ರಜ್ಞಾನವು ಮುಂದುವರಿಯುವ ಯುಗದಲ್ಲಿ ನಾವಿದ್ದೇವೆ. ಯಾಂತ್ರಿಕ ಬದುಕು ಅಂತ ಈಗಾಗಲೇ ಎಲ್ಲರ ಅಂಬೋಣ. ಈಗಾಗಲೇ ಹೆಸರಿಗೆ ಬಂದಿರುವಂಥ AI ಅನ್ನುವಂಥ ಒಂದು ದಾಪುಗಾಲನ್ನು ಇಡುವಂಥ ಒಂದು ಸಮಯವೂ ಹೌದು. ಜನರ ಅಪೇಕ್ಷೆಗಳು ಇನ್ನಿತ್ಯಾದಿ ಎಲ್ಲ ಹುಡುಕಾಡುತ್ತಿರುವಾಗ ಮುಂದೆ ಬಂದಿರುವಂಥದ್ದು AI ಅನ್ನುವಂಥದ್ದು. ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಇದರಲ್ಲಿ ಸಾಧ್ಯತೆ ಆಗ್ತದೆ. ಇದು ಒಂದು ರೀತಿಯ ವಿದ್ಯೆ ಆಗಿರ್ತದೆ. ಬಹುಶಃ ಇದನ್ನು ಅನುಭವ ಮಾಡಿಕೊಂಡಾಗ ಬದುಕಿಗೆ ಒಂದಷ್ಟು ಅನುಕೂಲಕರ ಆಗಬಹುದು. ಆದರೆ ಬಳಸಿಕೊಳ್ಳುವ ರೀತಿಯನ್ನು ಅರ್ಥೈಸಿಕೊಂಡು ನಾವು ಬಳಸಬೇಕು ಅಂತ. ಎಷ್ಟು ಅನುಕೂಲ ಇರ್ತದೋ ಅಷ್ಟು ಪ್ರತಿಕೂಲವಿರ್ತದೆ. ಎಲ್ಲದರಲ್ಲೂ ಇರುವಂಥದ್ದು. ತಂತ್ರಜ್ಞಾನದಲ್ಲಿ ಮುಂದುವರಿಯುವಾಗ ಅದಕ್ಕೆ ಪ್ರತಿಕೂಲವಾಗಿರುವಂಥದ್ದು ಇರ್ತದೆ, ಅನುಕೂಲವಾಗಿರುವಂಥದ್ದು ಇರ್ತದೆ. ಅದರಿಂದ ನಾವು ಅದನ್ನು ಅರ್ಥೈಸಿಕೊಂಡು ಅನುಭವಿಸಿಕೊಂಡು ಬಂದಾಗ ಮಾತ್ರ ನಮಗೆ ಅದು ಒಂದಷ್ಟು ಫಲಿತಾಂಶವನ್ನು ತಂದುಕೊಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಯತೀಕಾರ್ಫ್ ಅನ್ನುವಂಥ ಒಂದು ಸಂಸ್ಥೆ ಈಗಾಗಲೇ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಬಹುಶಃ ನಮ್ಮ ಆತ್ಮೀಯರು ಇದಕ್ಕೆ ಕೈ ಹಾಕಿದ್ದಾರೆ. ಅದು ಯಶಸ್ವಿ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಯಾಂತ್ರಿಕ ಬದುಕು ಎಷ್ಟು ಮುಂದೆ ಹೋಗ್ತದೆ, ಹೇಗೆ ನಾಗಲೋಟದಲ್ಲಿ ಓಡ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈ ಬರದಲ್ಲಿ ನಾವು ಎಡವದಂತೆ ಒಂದಷ್ಟು ಅದನ್ನು ಬಳಸಿಕೊಳ್ಳುವ ಎಚ್ಚರಿಕೆಯಿಂದ ಬಳಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿಕೊಂಡಾಗ ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳುತ್ತಾ ಈಗಾಗಲೇ ಎಲ್ಲ ಮುಂದುವರೆದಿದೆ. ತಂತ್ರಜ್ಞಾನ ಅಂತ ಹೇಳಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಆ ತಂತ್ರಜ್ಞಾನಕ್ಕೆ ಬಲ ಬರುವಂಥದ್ದು ಯಾವಾಗ ಅಂತಂದರೆ ಬಳಸಿ ಅನುಭವಿಸಿಕೊಂಡಾಗ ಮಾತ್ರ. ಈ ಒಂದು ಪರಿಶ್ರಮಕ್ಕೆ ಯಶಸ್ಸು ಕಾಣಲಿ ಅಂತ ನಾವು ಹಾರೈಸ್ತೇವೆ. ಅವಧೂತ್ ಚಿಂತನ್ ಗುರುದೇವ ದತ್ತ.